ಎಲ್ರಿಗೂ ನಮಸ್ಕಾರ. ನಾನು ವಿಷ್ಣು ಪಾಂಬುರು. ಲಾಸ್ಟ್ ಟೈಮ್ ಪಡುಬೆಳ್ಳೆಯ ವಾಯುಗ್ರಾಮದ ಬಗ್ಗೆ ವಿಡಿಯೋವನ್ನು ಮಾಡಿದ್ದೆ. ಆ ವಿಡಿಯೋ ನೋಡಿದ ಅಲ್ಲಿನ ಮಾಲೀಕರಾದ ಶ್ರೀಯುತ JS ಕಿಣಿಯವರು ವಿಡಿಯೋ ತುಂಬ ಚೆನ್ನಾಗಿ ಮಾಡಿದ್ದೀರಾ, ನಮ್ಮದು ಕಾಪುವಿನಲ್ಲೊಂದು ಕಿನಿ ಗೋಶಾಲೆ ಮತ್ತು ಗೋಭಕ್ತ ನಿವಾಸ ಹೋಮ್ ಸ್ಟೇ ಹೊಂದಿದೆ, ಅದರದ್ದು ಒಂದು ವಿಡಿಯೋ ಮಾಡಿ ಅಂತ ಕೇಳಿಕೊಂಡ್ರು. ಅವರ ಪ್ರೀತಿಯ ಮಾತಿಗೆ ಹೋಗೊಟ್ಟು ನನ್ನ ಮೋಟಾರ್ ಸೈಕಲ್ ಹತ್ತಿ ಹೊರಟೇ ಬಿಟ್ಟೆ. ಈ ಗೋಶಾಲೆ ಇರುವಂತಹದ್ದು ಕಾಪು ಬಸ್ ನಿಲ್ದಾಣದಿಂದ ಹೆಚ್ಚು ಕಡಿಮೆ 100-200 ಮೀಟರ್ ದೂರದಲ್ಲಿದೆ. ಅದು ಲಕ್ಷ್ಮೀ ಜನಾರ್ದನ ದೇವಾಲಯದ ಪಕ್ಕನೇ ಇದೆ. ಒಂದು ದಿಕ್ಕಿಗೆ ಗೋಶಾಲೆ ಆದರೆ ಅದರ ವಿರುದ್ಧ ದಿಕ್ಕಿಗೆ ಹೋಮ್ ಸ್ಟೇ ಇದೆ. ಅಂತೂ ಇಂತೂ ಗೋಮಾತೆಯ ದರ್ಶನ ಮಾಡಲು ಗೇಟ್ ತೆರೆದು ಬಲಗಾಲನ್ನು ಇಟ್ಟೇ ಬಿಟ್ಟೆವು. ಇಂದಿನ ಕಲಿಯುಗದಲ್ಲಿ ನಾಟಕ ಮಾಡಿ ನಾಟಕೀಯ ನಗು ಕೊಡುವವರೇ ಜಾಸ್ತಿ ಇದ್ದಾರೆ. ಅಂತಹದರಲ್ಲಿ ಈ ಗೋಗಳು ನಾವು ಪ್ರವೇಶದ್ವಾರ ಪ್ರವೇಶಿಸುತ್ತಿದ್ದಂತೆ ತಮ್ಮ ನಿಷ್ಕಲ್ಮಶ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಯಿಂದ ಓಡೋಡಿ ಬಂದು ಬರಮಾಡಿಕೊಂಡವು. ಇಲ್ಲಿ ಇರುವಂತಹ ಹೆಚ್ಚಿನ ಗೋಗಳನ್ನು ಧಾರವಾಡದಿಂದ ತಂದಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿತು. ಪ್ರತಿಯೊಂದು ಗೋಗಳಿಗೆ ಒಂದೊಂದು ಹೆಸರನ್ನು ಇಟ್ಟಿದ್ದಾರೆ. ಇದಕ್ಕೆ ಬೇಕಾಗುವ ಆಹಾರವನ್ನು ಹತ್ತಿರದ ಊರುಗಳಿಂದ ಇವರು ತರಿಸುತ್ತಾರೆ. ಈ ಗೋವುಗಳನ್ನು ನೋಡಿಕೊಳ್ಳಲು ಬಾಗಲಕೋಟೆಯ ಯಮನಪ್ಪ ಎಂಬುವವರ ಒಂದು ಪರಿವಾರವೂ ಇದೆ. ಗೋಮಾತೆ ನಮ್ಮ ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಸರ್ವೋಪಕಾರಿಯಾದ ಪ್ರಾಣಿಯಾಗಿದೆ. ವೇದದಲ್ಲಿ ಗೋಮಾತೆಯನ್ನು ಅಗನ್ಯ ಎಂದು ಕರೆದಿದ್ದಾರೆ. ಗೋವು ಮನುಜ ಕುಲಕ್ಕೆ ಆರೋಗ್ಯ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತದೆ. ಗೋಪೂಜೆ ಮಾಡುವುದರಿಂದ ಜೀವನದ ದಾರಿದ್ರ್ಯ ಹೋಗಿ ಅದೃಷ್ಟ ತರುತ್ತದೆ ಎಂದು ನಂಬುತ್ತೇವೆ. ಅದು ನಿಜ ಕೂಡ. ಗೋವಿನ ಶರೀರದಲ್ಲಿ 33 ಕೋಟಿ ದೇವತೆಗಳು ನೆಲೆಸಿದ್ದಾರೆ ಎಂದು ನಂಬುತ್ತೇವೆ. ಗೋಮೂತ್ರವು ಕ್ಯಾನ್ಸರ್, ಚರ್ಮ ರೋಗ ಸೇರಿದಂತೆ 148ಕ್ಕೂ ಹೆಚ್ಚು ರೋಗಗಳಿಗೆ ಔಷಧಿಯಾಗಿ ಕೆಲಸ ಮಾಡುತ್ತದೆ ಎಂದು ಹೇಳುತ್ತಾರೆ. ಗೋವಿನ ಸೆಗಣಿ ಹಳ್ಳಿಗಳಲ್ಲಿ ಅಂಗಳಕ್ಕೆ ಸಾರಲು ಬಳಸುತ್ತಾರೆ. ಗೋಮಾತೆಯ ರಕ್ಷಣೆ ಹಾಗೂ ಪೋಷಣೆ ನಮ್ಮ ಸನಾತನ ಧರ್ಮದ ಕರ್ತವ್ಯವಾಗಿದೆ. ಅದನ್ನು ಪಾಲಿಸೋಣ, ಮುಂದುವರಿಸೋಣ. ಏನಂತೀರಾ? ನಿಮಗೂ ಬಿಡುವಿದ್ದಾಗ ನಿಮ್ಮ ಪರಿವಾರದ ಜೊತೆ ಬಂದು ಇಲ್ಲಿ ಸಮಯವನ್ನು ಕಳೆಯಿರಿ. ಮನಸ್ಸಿಗೆ ನೆಮ್ಮದಿ ದೊರಕುವುದಂತೂ ಖಂಡಿತ.